ಇನ್ನು HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ವಾಹನ ಸವಾರರು ಯಾಕೋ ಆಸಕ್ತಿಯನ್ನೇ ತೋರಿಸ್ತಾ ಇಲ್ಲ. ಮೂರನೇ ಬಾರಿಗೆ ಕೊಟ್ಟಂತಹ ಗಡುವು ಅಂತ್ಯವಾಗೋದಕ್ಕೆ ಬಂದರೂ ಕೂಡ 20% ವಾಹನಗಳು ಕೂಡ HSRP ನಂಬರ್ಗೆ ನೋಂದಣಿ ಆಗಿಲ್ಲ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. HSRP ನೋಂದಣಿಗೆ ವಾಹನ ಸವಾರರ ನಿರಾಸಕ್ತಿ. 2 ಕೋಟಿ ವಾಹನಗಳ ಪೈಕಿ ಜಸ್ಟ್ 36 ಲಕ್ಷ ವಾಹನಗಳು ಮಾತ್ರ ನೋಂದಣಿ. ವಾಹನ ಸವಾರರ ನೀರಸ ಸ್ಪಂದನೆಗೆ RTO ಬೇಸರ. HSRP ನಂಬರ್ ಪ್ಲೇಟ್ಗಳನ್ನು ಅಳವಡಿಸಿಕೊಳ್ಳಲು ವಾಹನ ಮಾಲೀಕರು ಉತ್ಸಾಹ ತೋರ್ತಿಲ್ಲ. 2 ಬಾರಿ ಗಡುವನ್ನು ವಿಸ್ತರಿಸಿದ್ರೂ ವಾಹನ ಮಾಲೀಕರು ಆಸಕ್ತಿಯನ್ನು ತೋರಿಸ್ತಿಲ್ಲ. ವಾಹನ ಮಾಲೀಕರ ಈ ನಡೆಗೆ RTO ಬೇಸರ ವ್ಯಕ್ತಪಡಿಸಿದೆ. ಈವರೆಗೂ 20% ಕೂಡ ನೋಂದಣಿಯಾಗಿಲ್ಲ. ಸರ್ಕಾರದಿಂದ ಏನು ಆದೇಶ ಬಂದರೆ ಆದೇಶ ಪ್ರಕಾರ ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ. ಸರ್ಕಾರ ಎಕ್ಸ್ಟೆನ್ಷನ್ಗಾಗಲೂ 2 ಬಾರಿ ಮಾಡಿದೆ. ಆಗಸ್ಟ್ ತಿಂಗಳಲ್ಲಿ ನಾವು ಮಾಡಿ 3 ತಿಂಗಳು ಗಡುವು ಕೊಟ್ಟಾಗ ಸಾರ್ವಜನಿಕರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಅವರು ನೋಂದಣಿ ಮಾಡಿಕೊಂಡಿದ್ರು. ಆಮೇಲೆ ಮತ್ತೆ ಮುಂದಿನ ಅವಧಿ ನವಂಬರಿಂದ ಫೆಬ್ರವರಿಗೆ ಮತ್ತೆ ಎಕ್ಸ್ಟೆನ್ಷನ್ ಕೊಟ್ಟರು. ನವಂಬರ್ ಕೊನೆ ಇತ್ತು, ಅದನ್ನು ಫೆಬ್ರವರಿ ಮತ್ತೆ ಎಕ್ಸ್ಟೆನ್ಷನ್ ಕೊಟ್ಟರು. ಫೆಬ್ರವರಿ ತಿಂಗಳವರೆಗೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ನೋಂದಣಿಯಾಗಿತ್ತು. ರಾಜ್ಯದಲ್ಲಿ ಒಟ್ಟು 2 ಕೋಟಿ ವಾಹನಗಳಿದ್ದು ಕೇವಲ 36 ಲಕ್ಷ ವಾಹನಗಳು ಮಾತ್ರ, ಅಂದರೆ 18% ವಾಹನಗಳಿಗೆ ಹೊಸ ಫಲಕವನ್ನು ಅಳವಡಿಕೆ ಮಾಡಲಾಗಿದೆ. 1.64 ಕೋಟಿ ವಾಹನಗಳಿಗೆ ಇನ್ನೂ ಕೂಡ ಹೊಸ ಫಲಕಗಳ ಅಳವಡಿಕೆಯಾಗಿಲ್ಲ. ಮೇ 31ರಂದು 3ನೇ ಬಾರಿಗೆ ಕೊಟ್ಟಂತಹ ಗಡುವು ಅಂತ್ಯವಾಗಲಿದ್ದು ಸರ್ಕಾರಕ್ಕೆ RTO ಅಧಿಕಾರಿಗಳು ಪತ್ರವನ್ನು ಬರೆಯಲಿಕ್ಕೆ ಮುಂದಾಗಿದ್ದಾರೆ. ನಿಯಮದ ಪ್ರಕಾರ ಮೇ 31ರ ಒಳಗೆ ಅಳವಡಿಸಿಕೊಳ್ಳದೇ ಇದ್ದರೆ ದಂಡ ವಿಧಿಸುವ ಪ್ರಕ್ರಿಯೆ ಆರಂಭವಾಗಲಿದೆ. ಮೊದಲ ಬಾರಿ 500 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. 2ನೇ ಬಾರಿಗೆ 1,000 ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ. ಮುಂದೆ ಸಿಕ್ಕಿ ಬೀಳುವ ಪ್ರತಿ ಬಾರಿಗೆ 1,000 ರೂಪಾಯಿ ದಂಡವನ್ನು ಕಟ್ಟುತ್ತಾ ಹೋಗಬೇಕಾಗುತ್ತೆ. ಇಲ್ಲಿವರೆಗೆ ರಾಜ್ಯದಲ್ಲಿ 36 ಲಕ್ಷ ವಾಹನ ಮಾಲೀಕರು ನೋಂದಾಯಿಸಿಕೊಂಡಿದ್ದಾರೆ. ಸುಮಾರಷ್ಟು 2 ಕೋಟಿ ವಾಹನಗಳು ಈಗಾಗಲೇ ನಾವು ಹಿಂದೆ ನಿಮಗೆ ತಿಳಿಸಿದ್ದೀವಿ. ಅಷ್ಟು ವಾಹನಗಳು ಹಳೆ ವಾಹನಗಳು ನೋಂದಾಯಿಸ್ಕೋಬೇಕಾಗಿದೆ. ಬಟ್ ಇಲ್ಲಿವರೆಗೂ 36 ಲಕ್ಷ ಆಗಿದೆ. ಅದಾದ ಮೇಲೆ ಸರ್ಕಾರ ಏನು ತೀರ್ಮಾನ ತಗೊಳ್ಳೋದು ಅದರ ಪ್ರಕಾರ ನಾವು ಮುಂದುವರಿತೀವಿ. ಎಷ್ಟು ಒಂದೊಂದು ಗಡುವಲ್ಲಿ ಎಷ್ಟೆಷ್ಟು ವಾಹನ ನೋಂದಣಿ ಆಗಿದೆ ಎಲ್ಲ ಮಾಹಿತಿಗಳನ್ನು ಸರ್ಕಾರಕ್ಕೆ ಕೊಟ್ಟು ಸರ್ಕಾರದ ಒಂದು ಆದೇಶ ನಾವು ಮುಂದೆ ಕಾಯಬೇಕಾಗ್ತದೆ. 31 ನಂತರ ಅನ್ನೋದಕ್ಕಿಂತಲೂ 31 ಹತ್ತಿರ ಬಂದ್ಕೊಳ್ಳೇ ವಿಲ್ ಟ್ರೈ ಟು ರೈಟ್ ಎ ಲೆಟರ್ ಟು ದಿ ಗವರ್ನಮೆಂಟ್. ನಕಲಿ ಸಂಖ್ಯೆಯ ನೋಂದಣಿ ಫಲಕಗಳ ಹಾವಳಿಯನ್ನು ತಪ್ಪಿಸಲು ಕೇಂದ್ರ ಸರ್ಕಾರವು 2019ರಲ್ಲಿ HSRP ನೀತಿಯನ್ನು ಜಾರಿಗೆ ತಂದಿತ್ತು. ಹಾಗಾಗಿ 2019ರ ಏಪ್ರಿಲ್ 1ರ ನಂತರದ ವಾಹನಗಳಲ್ಲಿ HSRP ಇದೆ. ಅದಕ್ಕಿಂತ ಹಿಂದಿನ ವಾಹನಗಳು HSRP ಅಳವಡಿಸಿಕೊಳ್ಳುವುದಕ್ಕೆ ಸಂಬಂಧಪಟ್ಟಂತೆ ಆಯಾ ರಾಜ್ಯ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳುವಂತೆ ಕೇಂದ್ರವೂ ಸೂಚಿಸಿತ್ತು. 2023ರ ನವೆಂಬರ್ 17ರವರೆಗೂ ಹಳೆ ವಾಹನಗಳು HSRPಯನ್ನು ಅಳವಡಿಸಿಕೊಳ್ಳುವಂತೆ ರಾಜ್ಯ ಸಾರಿಗೆ ಇಲಾಖೆಯು ಕಳೆದ ವರ್ಷ ಆಗಸ್ಟ್ನಲ್ಲಿ ಅಧಿಸೂಚನೆ ಹೊರಡಿಸಿತ್ತು. ಅದೇನೇ ಆಗಲಿ, ವಾಹನದ ಮಾಲೀಕರು ಈ ಬಗ್ಗೆ ನಿರ್ಲಕ್ಷ್ಯವನ್ನು ತೋರದೆ ಸರ್ಕಾರದ ಈ ಹೊಸ ನೀತಿಯ ಅಳವಡಿಕೆಗೆ ಮುಂದಾಗಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.